ಯಾರೇ ಬೆಂಗಳೂರು ನಗರಕ್ಕೆ ಕಮಿಷನರ್ ಆದರೂ ಕೂಡ ಅವ್ರಿಗೊಂದು ವಿಷನ್ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ಲು ಶಂಕರ್ ಬಿದ್ರಿ ಅವರು ಕಮಿಷನರ್ ಆಗುವಂಥ ಸಂದರ್ಭದಲ್ಲಿ ಚೈನ್ ಸ್ನ್ಯಾಚಿಂಗ್ ಸಾಕಷ್ಟಿತ್ತು. ಅದಾದಮೇಲೆ ಅವರು ಕೂಡ ಕಂಟ್ರೋಲ್ ಮಾಡೋರು. ಮತ್ತು ಪ್ರವೀಣ್ ಸೂದ್ ಅವರು ಕಮಿಷನರ್ ಆದ ಸಂದರ್ಭದಲ್ಲಿ ಅವ್ರಿಗೆ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಸರ್. ಈಗ ತಾವು ಕೂಡ ಕಮಿಷನರ್ ಆಗಿದ್ದಾರೆ. ಈಗ ಮನೆಗೆ ಪೊಲೀಸ್ ಅನ್ನುವಂತಹ ಒಂದು ವಿಶೇಷ ಕರ್ತವ್ಯನ ಕೂಡ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮ ವಿಷನ್ ಏನಾದರೂ ಇದೆ ಸರ್? ಅಂದರೆ ಯಾಕಂದರೆ ಈ ಪೋಸ್ಟ್ ಯಾವತ್ತೂ ಪರ್ಮನೆಂಟ್ ಅಲ್ಲ ಸರ್, ಅದು ನಿಮಗೂ ಗೊತ್ತು ನಮಗೂ ಗೊತ್ತು. ನಾನು ಹೋದ್ಮೇಲೆ ನನ್ನ ಅವಧಿಯಲ್ಲಿ ಇಂತಹ ಒಳ್ಳೆಯ ಕೆಲಸ ಪೊಲೀಸರಿಗೆ ಮಾಡಿಕೊಟ್ಟೆ ಅನ್ನುವಂತಹ ನಿಟ್ಟಿನಲ್ಲಿ ತಾವೇನಾದರೂ ತಮ್ಮ ಆ್ಯಕ್ಷನ್ ಪ್ಲ್ಯಾನ್ ಇರುತ್ತೆ ಸರ್? ಇದು ಭಾಳ ಇಂಪಾರ್ಟೆಂಟ್ ಭಾಳ ಇದು ಕ್ವಶನ್. ಯಾಕೆಂದರೆ ನಂದು ಒಂದು ಬೇಸಿಕ್ ಇದೆ, ಅಂದರೆ ಬೇಸಿಕ್ ಪೊಲೀಸಿಂಗ್ ಒಂದು. ಎರಡನೇದು ನನಗೆ ಒಂದು ನಾವು ಏನು ಹೇಳ್ಬೋದು ಅಡ್ವಾಂಟೇಜ್ ಈ ಪೋಸ್ಟಲ್ಲಿ ಬರುವಾಗ ನಾನು DCP ಆಗಿ ಕೆಲಸ ಮಾಡಿದ್ದೀನಿ, DCP ಟ್ರಾಫಿಕ್ ಆಗಿ. ಮತ್ತು ನಾನು ಅಡಿಷ್ನಲ್ ಕಮಿಷನರ್ ಆಗಿ ಕೂಡ ಮಾಡಿದ್ದೀನಿ. ಪ್ಲಸ್ ಈಗ ನಾನು ಕಮಿಷನರ್ ಇದ್ದೀನಿ, ಜೊತೆಗೆ 2 ಸಲ ನಾನು IG ಸೆಂಟ್ರಲ್ ರೇಂಜ್ ಕೆಲಸ ಮಾಡಿದ್ದೀನಿ. ಕೆಲವು IG ಸೆಂಟ್ರಲ್ ರೇಂಜ್ ಏನು ಭಾಗ ಇದೆ 25% ಈಗ ಬೆಂಗಳೂರು ಸಿಟಿಗೆ ಸೇರಿದೆ. ಸೊ ನನಗೆ ಈ ಏರಿಯಾ ಕರೆಕ್ಟಾಗಿ, ಅಂದರೆ ನಾವು ಮಾಸ್ಟರ್ ಅಲ್ಲ ಅಂದ, ಬಟ್ ಸಾಧಾರಣ ನನಗೆ ಸಾಕಷ್ಟು ನಾಲೆಜ್ ಇದೆ ಎಲ್ಲಿ ಏನು ಸಮಸ್ಯೆ ಇದೆ. ಸೊ ಒಂದೇ ಇಲ್ಲ ನಾವು ಇದು ಕಂಟ್ರೋಲ್ ಮಾಡ್ಬೋದು ಅದು ಕಂಟ್ರೋಲ್ ಮಾಡಿಲ್ಲ, ನಾವು ಓವರಾಲ್ ಪೊಲೀಸಿಂಗ್ ತೋರಿಸ್ಬೇಕು. ಬೇರೆ ಏರಿಯಾದು ಬೇರೆ ಸಮಸ್ಯೆ ಇದೆ. ಬಟ್ ಎಸ್, ಲೈಕ್ ಚೈನ್ ಸ್ನ್ಯಾಚಿಂಗ್ ಇರಲಿ, ಮೊಬೈಲ್ ಸ್ನ್ಯಾಚಿಂಗ್, ಇದು ಎಲ್ಲ ಕಾಮನ್ ಪ್ರಾಬ್ಲಮ್ಸ್ ಯಾವಾಗ ಇರ್ತದೆ. ಇತ್ತೀಚೆಗೆ ನೀವು ನೋಡಿರ್ಬೋದು ಚೈನ್ ಸ್ನ್ಯಾಚಿಂಗ್ ತುಂಬ ಕಡಿಮೆ ಆಗಿದೆ. ಹೌದು ಸರ್, ಯಾವುದೂ ಇಲ್ಲ. ಯಾಕೆಂದರೆ ನಂದು ಬೇಸಿಕ್ ಪೊಲೀಸಿಂಗ್ ಇದರಲ್ಲಿ ಇದು ಸಿಟಿ ಪೊಲೀಸ್ ಇದೆ. ಸಿಟಿ ಪೊಲೀಸಲ್ಲಿ ನೈಟ್ ಲೈಫ್ ತುಂಬ ಜಾಸ್ತಿ ಇರ್ತದೆ. ಜನ ಹೋಟೆಲ್ಸ್ ಹೋಗ್ಬೋದು, ರೆಸ್ಟೋರೆಂಟ್ಸ್ ಹೋಗ್ಬೋದು, ಪಬ್ಸ್ಗೆ ಹೋಗ್ಬೋದು, ಜೊತೆಗೆ ಕೆಲಸ ಕೂಡ ಮಾಡ್ತಾರೆ ನೈಟ್ ಶಿಫ್ಟಲ್ಲಿ. ಸೊ ಒಂಥರ ಇಡೀ ರಾತ್ರಿ ಇಲ್ಲಿ ಜನ ಓಡಾಡೋದು ಒಂದು ಸಂದರ್ಭ ಇರ್ತದೆ. ಆ ನಿಟ್ಟಿನಲ್ಲಿ ನಾನು ನೈಟ್ ಪೊಲೀಸಿಂಗ್ ಕರೆಕ್ಟಾಗಿ ಮಾಡಬೇಕು ಅಂತ ನಾನು ತುಂಬ ಒಂದು ವಿಷನ್ ಇಟ್ಕೊಂಡಿದ್ದೀನಿ. ಮತ್ತು ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸವ್ರು, ನಮ್ಮ ಸ್ಟಾಫ್ ಅವ್ರಿಗೆ ಕೂಡ ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರು ಮಾಡ್ತಾಯಿದ್ರು. ಅವರು ಒಬ್ಬ ಪೊಲೀಸ್ ಅಧಿಕಾರಿಗೆ ಅರೆಸ್ಟ್ ಆಗೋದ ತಕ್ಷಣ ಖುಷಿ ಆಗಲ್ಲ ಸರ್, ಅವನಿಗೆ ಕನ್ವಿಕ್ಷನ್ ಆಗಬೇಕು. ಸಂಬಂಧಪಟ್ಟ ಆರೋಪಿಗೆ ಕನ್ವಿಕ್ಷನ್ ಆದರೆ ಮಾತ್ರ ಆ IOಗೆ ನಿಜವಾದ ಸಂತೋಷ, ನಿಜವಾದ ಸಕ್ಸಸ್ಸು. ಸೊ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕನ್ವಿಕ್ಷನ್ ರೇಷಿಯೋ ತುಂಬ ಕಮ್ಮಿ ಆಗ್ತಿದೆ ಸರ್. ಅಂದರೆ ಸಾಕ್ಷಿದಾರರನ್ನ ನ್ಯಾಯಾಲಯಕ್ಕೆ ಕರ್ಕೊಂಬರೋದಾಗಲಿ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ನ ಪ್ರೂವ್ ಮಾಡೋ ವಿಚಾರದಲ್ಲಿ ಪೊಲೀಸರು ಏನಾದರೂ ಸ್ವಲ್ಪ ನೆಗ್ಲೆಕ್ಟ್ ಕಾಣಿಸ್ತಾ ಇದೆಯಾ ಸರ್? ಇದು ಒಂದು ಸಮಸ್ಯೆ ಇದೆ, ನಿಜ, ನಾನು ಒಪ್ತೀವಿ. ಬಟ್ ಇದಕ್ಕೆ ನಾವು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಮತ್ತು ಇಲ್ಲಿ ಮಾತ್ರ ಅಲ್ಲ, ನಾನು ಬೇರೆ ಎಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕನ್ವಿಕ್ಷನ್ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಇದ್ದೇನೆ. ಕನ್ವಿಕ್ಷನಲ್ಲಿ ಒಂದು ಏನಾಗಿದೆ, ಯಾವುದು ಕೇಸ್ ಆದರೆ, ಸಪೋಸ್ ಈ ಉದಾಹರಣೆಗೆ ಇದೇ ಕೇಸ್, ಡೆಕೋಟಿ ಕೇಸ್ ಮೊನ್ನೆ ಆಗಿದೆ, ನಾವು ಆಲ್ರೆಡಿ ಅವ್ರಿಗೆ ಗೈಡ್ ಮಾಡ್ತಾಯಿದ್ದೀವಿ. ಮತ್ತು ಏನೇನು ರೂಲ್ ಪ್ರಕಾರ ಇದೆ ಈಗಲೇ ಒಂದು ಫಸ್ಟ್ 10 days 15 days ಕೇಸ್ಗೆ ನೀವು ಕರೆಕ್ಟಾಗಿ ಪೇಪರ್ ಬಿಲ್ಡಪ್ ಮಾಡಿ. ಪೇಪರ್ ಬಿಲ್ಡಪ್ ಮಾಡಿದರೆ ಮುಂದೆ ನಮಗೆ ಸಮಸ್ಯೆ ಆಗಲ್ಲ. ಇದು ಏನಾಗ್ತದೆ, ನಮ್ಮ ಕೆಲವು ಆಫೀಸರ್ಸ್ ಅವರು ಡಿಟೆಕ್ಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ಡಿಟೆಕ್ಷನ್ ನಮ್ಮಲ್ಲಿ 99% ಇದೆ, ಎಲ್ಲ ಡಿಟೆಕ್ಟ್ ಆಗಿಬಿಡ್ತಾರೆ. ಮತ್ತು ಆದಮೇಲೆ ಆ ಯಾವುದು ನಾವು ಕ್ರೈಮ್ ವರ್ಕ್ ಏನೋ ಪೇಪರಲ್ಲಿ ನಾವು ಡಾಕ್ಯುಮೆಂಟೇಷನ್ ಬರೋನು ನಾವು ತಪ್ಪಾಗ್ತದೆ, ನಾವು ಮಿಸ್ ಆಗ್ತಾಯಿದ್ದೀವಿ. ಅಲ್ಲಿ ಸಣ್ಣ CRPS ಲೂಪ್ ಹೋಲ್ಸಿಕ್ಕೆ ಸಾಕು ಮಿಸ್ ಆಗ್ಬಿಡ್ತಾರೆ. ಹೌದೌದು. ಸೊ ಅದರ ಬಗ್ಗೆ ನಮಗೆ ಗೊತ್ತಾಗಿದೆ ಎಲ್ಲಿ ಸಮಸ್ಯೆ ಇದೆ, ನಾವು ಅದನ್ನು ಸರಿಪಡಿಸ್ತಾ ಇದ್ದೀವಿ. ಪ್ಲಸ್ ನಾನು ಒಂದು ಮಾಡಿದ್ದೇನೆ, ಅಂದರೆ ಪ್ರತಿಯೊಂದು ಆಫೀಸರ್ಸ್ 5 ಕೇಸ್ ಅವ್ರ ಜವಾಬ್ದಾರಿಯಲ್ಲಿ ಫಾಲೋ ಮಾಡಬೇಕು. ಅಂದರೆ ಆಫೀಸರ್ ಅಂದರೆ ಸಬ್ ಇನ್ಸ್ಪೆಕ್ಟರಿಂದ ಹಿಡಿದು ಜಾಯಿಂಟ್ ಕಮಿಷನರ್ವರೆಗೆ 5 ಕೇಸ್ ಅವ್ರ ಬಗ್ಗೆ ಟೋಟಲ್ A to Z ಅವರು ಕನ್ವಿಕ್ಷನ್ ಆಗಬೇಕು. ಆ ನಿಟ್ಟಿನಲ್ಲಿ ಫಾಲೋಅಪ್ ಮಾಡಬೇಕು. ಲಾ ಆ್ಯಂಡ್ ಆರ್ಡರಲ್ಲಿ ಎಷ್ಟು ನೀವು ಕೆಲಸ ಮಾಡಿದರೆ ಇದು ಒಂದು ಟೀಮ್ ಎಫರ್ಟ್ ಇರ್ತದೆ. ಬಟ್ ಕ್ರೈಮಲ್ಲಿ ಯಾರು ಕನ್ವಿಕ್ಷನ್ ತೊಗೊಡ್ತಾರೆ, ಒಬ್ರಿಗೆ ತೊಗೊಡ್ತಾರೆ, ಅವರು ಆ IO ಅವರು ತಮ್ಮ ರಿಕಾರ್ಡಲ್ಲಿ ಬರಿಬೋದು, ಇಂಥ ಕ್ರೈಮ್ ನಂಬರ್ ಇಂಥ ಸ್ಟೇಷನಲ್ಲಿ ನಾನಿದ್ದಾಗ ಈ ಕೇಸ್ಗೆ ಕನ್ವಿಕ್ಷನ್ ಆಯಿತು. ಸೊ ಅದು ರೆಕಾರ್ಡ್ಗೆ ಹೋಗ್ತದೆ. ಮತ್ತು ಅವ್ರಿಗೆ ರಿವಾರ್ಡ್ ಸಿಗುತ್ತೆ, ಅವ್ರ ಪ್ರಮೋಷನಲ್ಲಿ ಅನುಕೂಲ ಆಗುತ್ತೆ, ಮೆಡಲ್ ಸಿಗುತ್ತೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಯೂನಿಯನ್ ಹೋಮ್ ಮಿನಿಸ್ಟರ್ದು ಮೆಡಲ್ ಇದೆ ಇನ್ವೆಸ್ಟಿಗೇಷನ್ದು. ಸೊ ಇದೆಲ್ಲ ನಾವು ಅವ್ರಿಗೆ ಪ್ರಮೋಟ್ ಮಾಡಲಿಕ್ಕೆ ನಾವು ಮಾಡ್ತಾಯಿದ್ದೀವಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.